ಗವರ್ನರ್ ಗೆಹ್ಲೋಟ್ ವಿರುದ್ಧ ಕಾನೂನು ಸಮರ, ಕಾಂಗ್ರೆಸ್ ಮೇಲೆ ಮುಗಿಬಿದ್ದ ದೋಸ್ತಿ, ಕೈ ಶಾಸಕರ ಸಸ್ಪೆಂಡ್ಗೆ ಒತ್ತಡ, ಹೇಗಿದೆ ದೋಸ್ತಿ ಶಾಸಕರ ಪ್ಲಾನ್? ಕಲಾಪದಲ್ಲಿ ಇಂದು ಹೈಡ್ರಾಮಾ, ಭಾಷಣ ಗಲಾಟೆ, ಕಾಂಗ್ರೆಸ್ ವರ್ಸಸ್ ದೋಸ್ತಿ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ಸರ್ಕಾರದಿಂದ ಗವರ್ನರ್ಗೆ ಅಪಮಾನದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ಮಾಡಿದ್ದಾರೆ. ವಿಧಾನಸಭೆ ಹಾಗೂ ಪರಿಷತ್ನಲ್ಲಿ ವಾಕ್ಸಮರವನ್ನು ಏರ್ಪಡಿಸಲಾಗಿತ್ತು. ವಾಕ್ಸಮರ ಏರ್ಪಟ್ಟಿತ್ತು. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕರ ಅಮಾನತಿಗೆ ಬಿಜೆಪಿ ಪಟ್ಟಣ ಹಿಡಿದಿದೆ. ಪರಿಷತ್ನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಬಿಜೆಪಿಗರ ಮೇಲೆ ಹರಿಹಾಯ್ದಿರುವಂಥದ್ದು BK ಹರಿಪ್ರಸಾದ್ ಅವರು. ಅಲ್ಲಿಗೆ ಈ ಸೆಷನ್ ನೀರಲ್ಲಿ ಹೋಮ. ಬೆಳಿಗ್ಗೆ ಹೇಳ್ತಾ ಇದ್ನಲ್ಲ, ಒಂದು ಚಿಕ್ಕ ವಿಚಾರ ಸಿಕ್ಬಿಟ್ರು ಸಾಕು, ಅಥವಾ ಯಾವುದಾದ್ರೂ ಒಂದು ಘಟನೆ ನಡೆದು ಬಿಟ್ರು ಸಾಕು, ಮುಗೀತು ಅಲ್ಲಿಗೆ ಕತೆ. ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ, ಗದ್ದಲ, ಕೋಲಾಹಲ, ಸಭಾತ್ಯಾಗ, ಅಲ್ಲಿಗೆ ಜನರ ದುಡ್ಡು ನೀರಲ್ಲಿ ಹೋಮ. ರಾಜ್ಯಪಾಲರ ಎಡಭಾಗದಲ್ಲಿ ಮಾನ್ಯ ಸಭಾಪತಿಯವರು ಮತ್ತು ಬಲಭಾಗದಲ್ಲಿ ಮಾನ್ಯ ಸಭಾಪತಿ. ಕ್ರಿಯಾಲೋಪ ಹೇಳ್ತೀನಿ ಕೇಳಿ. ಸಂವಿಧಾನಿಕ ವಿಷಯ ಎತ್ತೋದಕ್ಕೂ ಮುಂಚೆ ಕ್ರಿಯಾಲೋಪ ಅಂದಿದ್ದು ಕೂಡ ಲೋಪ ಅಲ್ವೇ? ಕ್ರಿಯಾಲೋಪ ಅಂದ್ಮೇಲೆ ಅದು ಲೋಪ ಅಲ್ವೇ? ಅದನ್ನ ಒಂದ್ ನಿಮಿಷ ಮಾತಾಡ್ಲಿ. ಅವ್ರು ಮಾತಾಡಿದ ಮೇಲೆ ಹೆಗಲು ಮುಟ್ಟು ನೋಡ್ಕೊಂಡ್ರ ನನ್ನ ಪ್ರಶ್ನೆ. ಇದು ಸದನವನ್ನ ದಾರಿ ತಪ್ಪಿಸ್ತಕ್ಕಂತ ಒಂದು, ಇದಕ್ಕೆ ಅವಕಾಶ ತಾವು ಕೊಡಬಾರದು. ಈಗ ನನಗೆ ಹೇಳಿದ್ದೀರಿ, ನಾನು ಪ್ರಸ್ತಾಪ ಮಾಡ್ತೇನೆ. ಗವರ್ನರ್ ವಿರುದ್ಧ HK ಪಾಟೀಲ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಗವರ್ನರ್ ಕ್ಷಮಾಪಣೆಗೆ ಆಗ್ರಹಿಸಿದ್ದಾರೆ ಕಾನೂನು ಸಚಿವ HK ಪಾಟೀಲ್. ಸದನ ಹಾಗೂ ರಾಜ್ಯದ ಜನರಿಗೆ ಗವರ್ನರ್ ಕ್ಷಮೆಯನ್ನ ಕೇಳಬೇಕು. 176 ಸಬ್ ಕ್ಲಾಸ್ 1 ಪ್ರಕಾರ ಸಂವಿಧಾನವನ್ನ ಗವರ್ನರ್ ಉಲ್ಲಂಘನೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಸದನ ಸಹಿಸೋಕೆ ಸಾಧ್ಯವಿಲ್ಲ. ನಮಗೆ ಆಗಿರುವ ಅನ್ಯಾಯ, ಆಕ್ರೋಶವನ್ನ ಗವರ್ನರ್ ಮೂಲಕ ಕೇಂದ್ರಕ್ಕೆ ತಿಳಿಸ್ತೇವೆ. ಗವರ್ನರ್ಗೆ ಖುಷಿಯಾಗಲಿ ಅಂತ ನಾವು ಭಾಷಣ ತಯಾರನ್ನ ಮಾಡಲ್ಲ, ಅದು ಕರೆಕ್ಟೇ. ಗವರ್ನರ್ ವಿರುದ್ಧ HK ಪಾಟೀಲ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಗವರ್ನರ್ ಆಗಲಿ ಅವ್ರಿಗೆ ಮನಸ್ಸಿಗೆ ಬಂದಂಗೆ ಮಾಡುವಂಥದ್ದಲ್ಲ. ಅವರಿರುವಂಥದ್ದೇ ಸಂಪುಟ ಕೊಡುವಂಥ ಭಾಷಣವನ್ನ ಓದ್ಕೊಂಡಿರೋದಕ್ಕೆ, ಜಂಟಿ ಅಧಿವೇಶನ ಇರುವಂತ ಸಂದರ್ಭದಲ್ಲಿ ಸ್ಪೆಷಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀನಿ. ಇದಕ್ಕೆ ಅಸಮಾಧಾನ ವ್ಯಕ್ತವಾಗಿದೆ. ಏನು ಸಂವಿಧಾನದ ಉಲ್ಲಂಘನೆ ಮಾಡಿದ್ರು, ಆ ಉಲ್ಲಂಘನೆ ಈ ಸದನ ಯಾವ ಕಾರಣಕ್ಕೂ ಮನ್ನಿಸೋದು ಸಾಧ್ಯ ಇಲ್ಲ. ದಿ ಡಿವಿಯೇಷನ್, ದ ವೈಲೇಷನ್ ಆರ್ ಇನ್ಸಲ್ಟಿಂಗ್ ದ ಕಾನ್ಸ್ಟಿಟ್ಯೂಷನ್ which is directed by 176(1), which is covered by the Supreme Court, High Court judgments, and also the statement of the Home Minister made on the Lok Sabha floor. He cannot escape all this, number one. Number two, ಅಧ್ಯಕ್ಷರೇ, ಇದನ್ನ ಭಾಳ ಮಂದಿ ಕೇಳ್ತಾರೆ, ಅವ್ನು ಬಿಡಬೇಕಾಗಿತ್ತು, ಇದನ್ನ ಯಾಕೆ ಬರೀಬೇಕಾಗಿತ್ತು. ನಾವು ರಾಜ್ಯ ಸರ್ಕಾರದವರು ನಮ್ಮ ನೀತಿಗಳನ್ನು, ನಮ್ಮ ಕಾರ್ಯಕ್ರಮಗಳನ್ನು
ನಾವೇನು ಮಾಡ್ತೀವಿ ಅನ್ನೋದನ್ನ ರಾಜ್ಯ ಸರ್ಕಾರದ ಮೂಲಕ ಗವರ್ನರ್ ಬಾಯಿಂದ ರಾಜ್ಯಕ್ಕೆ ತಿಳಿಸ್ತೀವಿ, ದೇಶಕ್ಕೆ ತಿಳಿಸ್ತೀವಿ, ಕೇಂದ್ರ ಸರ್ಕಾರಕ್ಕೆ ತಿಳಿಸ್ತೀವಿ. ನಮ್ಮ ಆಕ್ರೋಶವನ್ನು, ನಮ್ಮ ಜನರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಕೇಂದ್ರ ಸರ್ಕಾರಕ್ಕೆ ತಿಳಿಸುವಂಥ ಒಂದು ದಾರಿ, ಪ್ರಜಾಪ್ರಭುತ್ವದ ವೇದಿಕೆ, ಪ್ರಜಾಪ್ರಭುತ್ವದ ಪಥ ಈ ಗವರ್ನರ್ ಅಡ್ರೆಸ್. ನಾವು ಗವರ್ನರ್ ಖುಷಿಯಾಗಲಿ ಅಂಥೇಳಿ ಟು ಪ್ಲೀಸ್ ಹಿಮ್ ವಿ ಆರ್ ನಾಟ್ ರೈಟಿಂಗ್ ದಿಸ್ ಗವರ್ನರ್ಸ್ ಅಡ್ರೆಸ್. ಮಾನ್ಯ ಅಶ್ವಥ್ ನಾರಾಯಣ ಅವ್ರಿಗೆ ಹೇಳ್ತೀನಿ, Article 51 of the Constitution says that every one of us abide to respect the national anthem, whether it is governor or a common citizen. Section 51 is violated. The Section 176(1) is violated. Section 163 is ignored. ಇವೆಲ್ಲ ರಾಜ್ಯಪಾಲರು ಮಾಡಿದ ಮೇಲೂ ನಾವೇನು ಹೇಳಿದ್ವಿ, ರಾಜ್ಯಪಾಲರು ಕನ್ನಡ ನಾಡಿನ ಜನರ ಕ್ಷಮೆ ಕೋರಲಿ, ರಾಜ್ಯಪಾಲರು ಈ ಘನವೆತ್ತ ಸದನದ ಕ್ಷಮೆ ಕೋರಲಿ, ಕ್ಲೋಸ್ ಮಾಡೋಣಂತ ನಾವು ಹೇಳಿದರೆ ನೀವು ಪಕ್ಷ ರಾಜಕಾರಣವನ್ನು ಇದರೊಳಗೆ ತಗೊಂಡು ಬಂದು ರಾಜ್ಯಪಾಲರಿಗೆ ನೀವು ಡಿಫೆಂಡ್ ಮಾಡ್ತಕ್ಕಂಥ, ಸಂವಿಧಾನವನ್ನು ಧಿಕ್ಕರಿಸ್ತಕ್ಕಂಥ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. ಇದು ಸರ್ವ ರೀತಿಯಿಂದ ಸರಿಯಾದದ್ದಲ್ಲ. ವಿಧಾನಸಭೆಯಲ್ಲೂ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಕೆ ಹರಿಪ್ರಸಾದ್ ಅಮಾನತಿಗೆ ಅಶೋಕ್ ಆಗ್ರಹಿಸಿದ್ದಾರೆ. ಕೈ ಶಾಸಕರ ಅಮಾನತಿಗೆ ಬಿಜೆಪಿ ಲೀಡರ್ಸ್ ಒತ್ತಡವನ್ನು ಹಾಕಿದ್ದಾರೆ. ಗವರ್ನರ್ ಮೇಲೆ ಕಿಡಿಕಾರಿರುವಂತಹ ಕಾಂಗ್ರೆಸ್ಸಿಗರು ರಾಜ್ಯಪಾಲರು ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನ ಶಾಸಕ ಶಿವಲಿಂಗೇಗೌಡರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಬಿಜೆಪಿ ವಿರುದ್ಧ ಮಾಗಡಿ ಬಾಲಕೃಷ್ಣ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾವು ಒಂದು 20 ವರ್ಷದಿಂದ ಇಲ್ಲಿ ಕೂತಿದ್ದೀವಿ. ರಾಜ್ಯಪಾಲರನ್ನ ಗೌರವವಾಗಿ ಕರ್ಕೊಂಬರೋದು, ಎಲ್ಲರೂ ಕೂರ್ಸೋದು, ಅವ್ರನ್ನ ಗೌರವವಾಗಿ ಸರ್ಕಾರ ಏನು ಬರ್ಕೊಟ್ಟಿರ್ತಕ್ಕಂಥದ್ದನ್ನ ಪ್ರಾಮಾಣಿಕವಾಗಿ ಓದಿ ಅದನ್ನ ಏನೇನ್ ಬರ್ಕೊಡಲ್ರಿ, ಆಯ್ತು ಓದ್ಲಿಲ್ಲ, ಆಯ್ತು ಪೂರ್ಣ ಓದ್ಲಿಲ್ಲ ಅಂತ ಇಟ್ಕೊಳ್ಳೋಣ. ಆದ್ರೆ ಅವರು ನ್ಯಾಷನಲ್ ಆಂಥಮ್ನ ಏನು ರಾಷ್ಟ್ರಗೀತೆ ಇದೆ ಅದನ್ನ ಮುಗಿಸಿ ಹೊರಗಡೆ ಹೋಗ್ಬೇಕಾಯ್ತು. ತಪ್ಪಾಗಿದೆ. ಆ ತಪ್ಪನ್ನ ಮೊದಲು ಈ ಸದನದಲ್ಲಿ ಚರ್ಚೆ ಆಗಬೇಕು. ರಾಷ್ಟ್ರ ಧ್ವಜಕ್ಕೆ, ರಾಷ್ಟ್ರಗೀತೆಗೆ ಅವಮರ್ಯಾದೆ ಮಾಡ್ತಕ್ಕಂಥದ್ದು ಮಹಾ ದೊಡ್ಡ ಅಪರಾಧ. ಇದು ಚರ್ಚೆ ಆಗ್ಬೇಕು ಈ ಸದನದಲ್ಲಿ. ಈಗ ಇವರು ಈ ಯಾರೋ ಗೊತ್ತಿಲ್ದಲೆ ಏನು ರಾಜ್ಯಪಾಲರ ಹಂಗ ಓದ್ದಲೆ ಅಂತೇಳಿ 2-3 ಜನ ಗೊತ್ತಿಲ್ದಲೆ ಏನೋ ಮಾಡಿರ್ಬೋದು. ಅದೇನೋ ಮಹಾ ದೊಡ್ಡ ಅಪರಾಧ ಅದು ಅಂತೇಳಿ ಏನ್ ದೊಡ್ಡ ಇದ್ ಮಾಡ್ತಾ ಇದ್ದೀರಲ್ಲ ನೀವು. ರಾಷ್ಟ್ರಗೀತೆಗೆ ಈ ದೇಶದ ಪ್ರಧಾನಮಂತ್ರಿ ಮಾಡ್ಲಿ, ಈ ದೇಶದ ರಾಷ್ಟ್ರಪತಿ ಮಾಡ್ಲಿ, ರಾಷ್ಟ್ರಗೀತೆಗೆ ಅವಮರ್ಯಾದೆ ಮಾಡಂಗಿಲ್ಲ. ಎದ್ದು ನಿಂತು ರಾಷ್ಟ್ರಗೀತೆಯನ್ನು ಆಡಿಸಿ ಆಚೆಗಡೆ ತೆರಳಬೇಕಾಯ್ತು. ರಾಷ್ಟ್ರಪತಿ ಯಾರು ಮಾಡಿದ್ದಾರೆ? ಹೌದು, ರಾಜ್ಯಪಾಲರಿಗೆ ನಾವು ಬಹಳ ಗೌರವ ಕೊಡ್ತೀವಿ, ಬಹಳವಾಗಿ ನಡ್ಕತೀವಿ. ನಾವ್ ಸಂವಿಧಾನದ ವಿರುದ್ಧ ನಡೀತಕ್ಕಂಥವ್ರಲ್ಲ. ಹೀಗಾಗಿರೋ ಈ ರಾಷ್ಟ್ರಗೀತೆಗೆ ಆಗಿರ್ತಕ್ಕಂಥ ಅವಮರ್ಯಾದೆಗೆ, ಅವಮಾನಕ್ಕೆ ಏನ್ ಶಿಕ್ಷೆ ಅಂತಕ್ಕಂಥದ್ದನ್ನ ಮೊದಲು ತೀರ್ಮಾನ ಇದನ್ನ ಈ ಸುಪ್ರೀಂ ಕೋರ್ಟ್ ಬಿಡೋದಿಲ್ಲ. ಕಾಂಗ್ರೆಸ್ಸಿಗರ ವಿರುದ್ಧ ಶಾಸಕ ಸುನೀಲ್ ಕುಮಾರ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಗವರ್ನರ್ಗೆ ಸದನದಲ್ಲಿ ಎಲ್ಲರೂ ಗೌರವ ಕೊಡಬೇಕು, ಕಾನೂನು ಸಚಿವರನ್ನ ಸಸ್ಪೆಂಡ್ ಮಾಡಬೇಕು, ನಾಳೆ ಯಾವ ರಾಜ್ಯಪಾಲರು ಭಾಷಣಕ್ಕೆ ಬರ್ತಾರೆ, ಇದು ಗೂಂಡಾ ಸರ್ಕಾರ ಅಂತ ಸುನೀಲ್ ಕುಮಾರ್ ಅವರು ಕಿಡಿಕಾರಿದ್ದಾರೆ. ಈ ಸದನದ ಕರ್ತವ್ಯ ಇದೆ, ನಮ್ಮೆಲ್ಲರದು ಕೂಡ ಕರ್ತವ್ಯ ಇದೆ, ಜವಾಬ್ದಾರಿ. ಇದನ್ನ ಏಕಾಏಕಿ ನಿಮ್ಮ ರಾಜಕಾರಣ ಕಾರಣಕ್ಕೋಸ್ಕರ ರಾಜ್ಯಪಾಲರ ಭಾಷಣ ಹೇಗೆ ಮಾಡಿದ್ರು ಅನ್ನೋದನ್ನ ಒಂದನೇ ಮೇಲೆ ಮಾತಾಡೋಣ, ಏನು ತೊಂದರೆ ಇಲ್ಲ. ಒಬ್ಬ ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆಯಿಂದ ಬಂದು ಇಲ್ಲಿ ಭಾಷಣ ಮಾಡಿದಾಗ ಅವರು ಸರ್ಕಾರ ಕೊಟ್ಟಂತ ಭಾಷಣದ ಪ್ರತಿಯನ್ನೇ ಮಂಡನೆ ಮಾಡಿದ ನಂತರ ಸರ್ಕಾರ ನಡ್ಕೊಂಡಂತ ರೀತಿ ಏನು, ಅದು ಸದನದಲ್ಲಿ ನಡ್ಕೊಂಡಂತ ರೀತಿ ಏನು, ಸದನದಲ್ಲಿ ಹೇಗೆ ಮಾತಾಡಬೇಕು, ಹೇಗೆ ನಡು ಬೆಳೆಬೇಕು ಅನ್ನೋದು ನಾವೇ ರೂಪಿಸಿಕೊಂಡಂತ ನಿಯಮಾವಳಿಗಳಿದೆ. ಈ ಹಿನ್ನೆಲೆಯಲ್ಲಿ ನೀವು 18 ಜನರನ್ನ, ನಮ್ಮ ಸದಸ್ಯರನ್ನ ಸಸ್ಪೆಂಡ್ ಮಾಡಿ, ಒಂದು ನಿಮಿಷ ಆಯ್ತು, ಆ ರೀತಿ 18 ಜನರನ್ನ ಸಸ್ಪೆಂಡ್ ಮಾಡಿದಾಗ ಹೆಂಗ್ ನಡೆದಿತ್ತು ಅಂತ ಗೊತ್ತಿದೆ. ಈಗ ರಾಜ್ಯಪಾಲರ ಬಗ್ಗೆ ಅಗೌರವ ತೋರಿಸಿದಾಗ ಸದನದ ನಿಯಮಾವಳಿ 27 ಏನ್ ಹೇಳುತ್ತೆ ಅನ್ನೋದನ್ನ ವಿರೋಧ ಪಕ್ಷದ ನಾಯಕರು ಉಲ್ಲೇಖ ಮಾಡಿದ್ರು.
ನೀವು ಅದಕ್ಕೆ ರೂಲಿಂಗ್ ಕೊಡದಲೆ ಆ ರೀತಿಯ ಅನುಚಿತ ವರ್ತನೆ ಮಾಡಿದಂತ ಸದಸ್ಯರನ್ನ ಇಟ್ಕೊಂಡೆ ಮತ್ತೆ ಸದನ ನಡೆದ್ರೆ ಸದನಕ್ಕೆ ಏನ್ ಗೌರವ ಬರುತ್ತೆ? ಬಹಳ ವಿಚಿತ್ರ ಏನು ಅಂತ ಕೇಳಿದ್ರೆ, ಸ್ಪೀಕರ್ ನೀವು ಸರ್ಕಾರ ಹೇಳ್ದಂಗೆ ಕೇಳೋದು, ರಾಜ್ಯಪಾಲರು ಸರ್ಕಾರ ಹೇಳ್ದಂಗೆ ಭಾಷಣ ಮಾಡಬೇಕು ಅಂತಂದ್ರೆ ಎಲ್ಲಿ ತನಕ ತಗೊಂಡೋಗ್ತೀರಿ ವ್ಯವಸ್ಥೆ ಇದನ್ನ? ಹಾಗಾಗಿ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದು, ನಿಮಗೆ ಸದಸ್ಯರ ಅಗೌರವ ತೋರಿದಾಗ ಹೆಂಗೆ ಬೇರೆ ಬೇರೆ ಸದಸ್ಯರನ್ನ ಸದನದ ಗೌರವವನ್ನು ಎತ್ತಿಡಿಬೇಕು ಅನ್ನುವ ಕಾರಣಕ್ಕೆ ಸಸ್ಪೆಂಡ್ ಗಳನ್ನ ಮಾಡಿದ್ರು, ಈಗ ಅವತ್ತು ಅವರು ಮೂವ್ ಮಾಡಿದ ತಕ್ಷಣ ಸಸ್ಪೆಂಡ್ ಮಾಡಿದ್ರಿ. ಈಗ ನೀವು ನಿಯಮ 27ರ ಪ್ರಕಾರ ಕಾನೂನು ಸಚಿವರನ್ನು ಸೇರಿಸಿಕೊಂಡಂತೆ ಆ ಎಲ್ಲ ಸದಸ್ಯರನ್ನ ಸಸ್ಪೆಂಡ್ ಮಾಡಬೇಕು ನೀವು. ಅವಾಗ ಈ ಸದನದ ಗೌರವ ಎತ್ತಿಡಿದಂಗಾಗುತ್ತೆ. ಇಲ್ಲಾಂದ್ರೆ ಇನ್ನು ರಾಜ್ಯಪಾಲರು ಭಾಷಣ ಮಾಡ್ಲಿಕ್ಕೆ ಬರ್ಬೇಕಾದ್ರೆ ಇನ್ನ ಯಾವ ಧೈರ್ಯದಲ್ಲಿ ಬರ್ತಾರೆ? ಸದನದ ಒಳಗೆ ಸದಸ್ಯರ ಗೌರವ ಬಿಡಿ, ರಾಜ್ಯಪಾಲರ ಗೌರವವನ್ನೇ ನೀವು ರಕ್ಷಣೆ ಮಾಡಲಿಲ್ಲ. ರಾಜ್ಯಪಾಲರಿಗೆ ರಕ್ಷಣೆ ಕೊಡದಲೇ ಇರುವಂತ ಪರಿಸ್ಥಿತಿಯನ್ನ ಈ ಗೂಂಡಾ ಸರ್ಕಾರ ನಿರ್ಮಾಣ ಮಾಡಿಕೊಡ್ತು. ನೋಡಿ, ದಯಮಾಡಿ ಸದನದ ಗೌರವ, ನೀವು ಆಡಳಿತ ಪಕ್ಷದ ಪರವಾಗಿ ರೂಲಿಂಗ್ ಕೊಡಕ್ ಬರಲ್ಲ, ಅವ್ರು ಹೇಳ್ದಂಗೆ ರೂಲಿಂಗ್ ಕೊಡಕ್ ಬರಲ್ಲ. ಸದನದ ನಿಯಮ ಹೆಂಗಿದೆ ಕೊಡಬೇಕಾಗುತ್ತೆ. ದಯಮಾಡಿ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಸದನದ ಘನತೆಯನ್ನ ಕಾಪಾಡಿಕೊಳ್ಬೇಕಾಗಿರುವಂತದ್ದು ನಿಮ್ ರಕ್ಷಣೆ ಇದೆ. ಆ ಹಿನ್ನೆಲೆಯಲ್ಲಿ ನಿಯಮ 27ರ ಪ್ರಕಾರ ಏನ್ ಕ್ರಮ ತಗೊಳ್ಬೇಕು ಅಂತ ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದಾರ, ಅದಕ್ಕೆ ರೂಲಿಂಗ್ ಕೊಟ್ಟು ನಂತರ ಮುಂದಿನ ಅಧಿವೇಶನ ನಡೆಸಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಹೇಳಿದ್ರು ಅಂತಂದ್ರೆ ರಾಷ್ಟ್ರಗೀತೆಯನ್ನ ಹೇಳಿ ಹೋಗ್ಬೇಕಾಗಿತ್ತು ಅನ್ನೋದು ಅಷ್ಟೇನೆ. ಅವರು ಅದನ್ನು ಮಾಡಬೇಕಾಗಿತ್ತು. ಅದು ಅವರು ಗವರ್ನರ್ ರಾಜ್ಯಪಾಲರು ಅಷ್ಟೊಂದು ಎಷ್ಟಾರ ಓದ್ಲಿ, ಅವರು 3 ಸೆಂಟೆನ್ಸ್ ಓದ್ಲಿ, 4 ಸೆಂಟೆನ್ಸ್ ಓದ್ಲಿ, ಜೈ ಹಿಂದ್ ಅಂತ ಕೊನೆಯಲ್ಲಾದ್ರು ಹೇಳೋದಂತೂ ಹೇಳಲಿ, ಏನಾದ್ರು ಹೇಳಲಿ, ಆದರೆ ರಾಷ್ಟ್ರಗೀತೆಯನ್ನ ಮುಗಿಸೋವರೆಗಾರು ಇರ್ಬೇಕಾಗಿತ್ತಲ್ಲ. ಯಾಕೆ ಹೋದ್ರು? ರಾಷ್ಟ್ರಗೀತೆಗೆ ಅವಮಾನ ಅಲ್ವಾ? ಆಯ್ತು, ಮತ್ತೆ ಅದಕ್ಕೆ ಹೇಳಿದ್ರು. ಅದು ಪ್ರಾಸಂಗಿಕವಾಗಿ ಹೇಳದಂತ ಮಾತು ಅದು. ಅದು ಬಿಟ್ರೆ ರಾಜ್ಯಪಾಲರು ಓಡೋದ್ರು ಅಂತ ಹೇಳಲಿಲ್ಲ ಅವರು. ಕೇಳಪ್ಪ, ಇಲ್ಲಿ ಚರ್ಚೆ ಮಾಡಬೇಡಿ ಇವ್ರೆ, ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ. ಒಪ್ಕೊಳ್ಳಿ, ಕೂತ್ಕೊಳ್ರಿ. ಅಶೋಕ್ ಅವ್ರು ಆಯ್ತು, ಇಲ್ಲಿ ಕಾಂಟ್ರವರ್ಸಿ ಆಗ್ತದೆ. ಇಲ್ಲ ಪೂರ ಹೇಳೋದೇನು, ಪೂರ ಕೇಳೋದೇಲ್ವಲ್ಲ, ಪೂರ ಕೇಳೋದೇಲ್ವಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ. ತಪ್ಪು ಮಾಡ್ತಾ ಇಲ್ಲ, ಅವರು ಒಪ್ಕೊಂಡಿದ್ದಾರೆ ನಿಜ, ಹೇಳೋದು ನಿಜ ಈಗ ಹೇಳಿದ್ದಾರೆ. ಅವರು ರಾಜ್ಯಪಾಲರು ರಾಷ್ಟ್ರಗೀತೆ ಮುಗಿಯುವವರೆಗೂ ಇರಬೇಕಾಗಿತ್ತು, ಅಷ್ಟರಲ್ಲಿ ಓದಿದ್ದಾರೆ ಅಂತ ಹೇಳಿದ್ದಾರೆ. ಓಡೋದ್ರು ಅಂತ ಹೇಳಿದ್ರು ಸರ್. ಆಯ್ತಪ್ಪ, ಓಡೋದ್ರು ಅಂತ ಹೇಳಿದಾರೆ, ಅದು ಓನ್ ಮಾಡಿದಾರಲ್ಲ ಅವರು. ಸರಿನಾ ಹೇಳಿ. ರಾಷ್ಟ್ರಗೀತೆ ಮಾಡದೆ ಹುಟ್ಟೋದ್ರೆ ಏನಂತ ಹೇಳ್ಬೇಕು? ಯಾರು ಒತ್ತಬೇಕಾಗಿದ್ದು ಬಟನ್? ರಾಷ್ಟ್ರಗೀತೆ ಕೇಳದೇನೆ ಹುಟ್ಟೋದ್ರೆ ರಾಜ್ಯಪಾಲರು ಇಷ್ಟು ಕಸ್ಟೋಡಿಯನ್ನು ನಿಮ್ ಕಂಟ್ರೋಲ್ ಕಸ್ಟೋಡಿಯನ್ನು ಪ್ರತಿಪಕ್ಷ ನಾಯಕರು, ನೀವು ಪ್ರತಿಪಕ್ಷದ ನಾಯಕರು ನೀವು ರಾಷ್ಟ್ರಗೀತೆಯನ್ನು ನೋಡಿ, ನೀವು ಯಾಕೆ ಚರ್ಚೆ ಮಾಡ್ತಪ್ಪ? ರಾಷ್ಟ್ರಗೀತೆಯನ್ನು ಶುರು ಮಾಡಿದಿರಾ? ರಾಷ್ಟ್ರಗೀತೆ ಅವ್ರಿಗೆ ಕೇಳ್ಬೇಕಾಗಿತ್ತು, ಶುರುನೇ ಮಾಡಿರ್ಲಿಲ್ವಲ್ಲ ಇವರು. ಸರ್, ಅವ್ರ ಏಜಿಗೆ ಎಲ್ಲರೂ ಓಡೋಕ್ಕಾಗತ್ತಾ? ಮಾಡ್ತೀರಿ? ಅಶೋಕ್ ನಾರಾಯಣ್ ವಿಚಾರನ ಡಿಫೆಂಡ್ ಮಾಡ್ಕೊಳ್ಳಿ. ಅವ್ರಿಗೆ ಉತ್ತರ ಕೊಡ್ಬೇಡಿ ಸರ್, ಅವ್ರಿಗೆ ಉತ್ತರ ಸರ್. You should not defend him. You should not defend him. Okay. It's a violation of the constitution. ರಾಷ್ಟ್ರಗೀತೆ ಆಡಕ್ಕೂ ಮುಂಚಿತವಾಗಿ ಹಿಡಿದು ಹೊಂಟೋದ್ರೆ ಅಂತ ಹೇಳೋದು. ಅದರಿಂದ ನಾನೇ ಕರೆದೆ ಅವರಿಗೆ, ಅವರು ಬಂದ್ರು ಅಷ್ಟೇ. ಅವ್ರು ಇನ್ನೂ ಮುಂದಕ್ಕೆ ಹೊಂಟೋಗಿದ್ರು, ನಾನು ಹಿಂದ್ಗಡೆ ಓಡದೆ ನಾನು ಕೂಡ. ಏನೂ ಇಲ್ಲ, ನೀವು ಈಗ ಒಂದ್ ಸೆಕೆಂಡ್, ಈಗ ನೋಡಿ, ನೀವು ರೂಲಿಂಗ್ ಕೊಡಿ. ಈಗ ಈಗ ಒಂದ್ ಸೆಕೆಂಡ್ ನೋಡಿ, ಒಂದ್ ಸೆಕೆಂಡ್ ಬೆಲ್ಲ ಕೂತ್ಕೊಳ್ಳಿ, ಬೆಲ್ಲ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಆಯ್ತು, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ.
ಈಗ ನೋಡಿ ಬಹಳಷ್ಟು ತಾವು ಚರ್ಚೆ ಮಾಡಿದಿರಿ. ಈಗ ನೀವು ಇಲ್ಲಿ ಅಡ್ವೊಕೇಟು ಅಲ್ಲ, ನಾನು ಇಲ್ಲಿ ಜಡ್ಜು ಕೂಡ ಅಲ್ಲ. ಇದು ಚರ್ಚೆ ಮಾಡಿಕೊಂಡು 24 ಗಂಟೆ ಮುಗಿಯುವುದು ಕೂಡ ಇಲ್ಲ. ಎಲ್ಲರಿಗೂ ಅವರು ಡಿಫೆಂಡ್ ಮಾಡಿ ಎಷ್ಟೇ ಬೇಕಾದ ಮಾತಾಡಿಕೊಂಡು ವಿಚಾರ ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳಿ ನೀವು ಬಹಳ ಸ್ಪಷ್ಟವಾಗಿ 2 ವಿಚಾರದಲ್ಲಿ ಕೂಡ ಪ್ರತಿಪಕ್ಷದ ನಾಯಕರು ತಾವು ಕೂಡ ಒಂದು ಅದನ್ನು ರಾಜ್ಯಪಾಲರು ಬಂದಾಗ ಜಾರಿ ಬಿದ್ದಿದ್ರೆ ಸದನಕ್ಕೆ ಗೌರವ ಇರ್ತಾ ಇತ್ತಾ? ಹರಿಪ್ರಸಾದ್ ಬಟ್ಟೆ ಹರಿದುಕೊಂಡು ಬಿಜೆಪಿಯವರ ಮೇಲೆ ಹಾಕಿದ್ದಾರೆ. ಹರಿ ಅನ್ನೋದು ನಾಮಪದವೂ ಹೌದು, ಕ್ರಿಯಾಪದವೂ ಕೂಡ ಹೌದು. ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಕೂಡ ವಾಗ್ದಾಳಿಯನ್ನು ಮಾಡಿದ್ರು. ಆಡಳಿತ ವಿಪಕ್ಷ ಶಾಸಕರ ನಡುವೆ ವಾಕ್ಸಮರ ಏರ್ಪಡ್ತು. ನಂದು ಒಂದೇ ಕನ್ಸರ್ನ್, ಆ ವಿಡಿಯೋ ಎಲ್ಲ ನೋಡಿದೆ. ಒಂದೊಮ್ಮೆ ಆ ಬಾಲಕೃಷ್ಣ ಅವರು ಹರಿಪ್ರಸಾದ್ ಅವರು ಅಡ್ಡ ಹಾಕುವಾಗ ಮಾರ್ಷಲ್ ಸೇನಾರು ಅಕಸ್ಮಾತ್ ತಡಿದೇ ಇದ್ದಿದ್ರೆ, ಅಕಸ್ಮಾತ್ ಆ ನೂಕ ನುಡಿದಾಟದಲ್ಲಿ ರಾಜ್ಯಪಾಲರದು ಅವ್ರು ಬರುವಾಗ್ಲೇ ಅವ್ರದ್ದು ಆರೋಗ್ಯ ನಾವು ನೋಡ್ತಾ ಇದೆ, ಬಿದ್ದೋಗ್ಬಿಟ್ಟಿದ್ರೆ, ಅವ್ರ ಮೇಲೆ ಬಿದ್ದಿದ್ರೆ ಏನಾಗ್ತಾ ಇತ್ತು ನಮ್ಮ ಸದನ ಸ್ಥಿತಿ? ಅಲ್ಲ ನೀವು ಒಂದ್ ಸೆಕೆಂಡ್ ಆದ್ರೆ ಒಂದು ನಿಮಿಷ ತಾವು ಹಿರಿಯ ಸದಸ್ಯರಿದ್ದೀರಿ. ಬಿಜೆಪಿಯವರೇ ಬಂದು ನನ್ನ ಶರ್ಟ್ ಬಿಜೆಪಿಯವರು ಇನ್ನು ತಾವು ಸುರೇಶ್ ಕುಮಾರ್ ಹಿರಿಯ ಸದಸ್ಯ ಪ್ರಾಬ್ಲಮ್ ಹಾಗೆ ಹಾಕಿದ್ರೆ ಈಗ ಹಾಕ್ತದೆ. ಇದನ್ನೆಲ್ಲ ಲೆಕ್ಕಾಚಾರಕೊಂಡು ನಮ್ಗೆ ಮಾತಾಡ್ಲಿಕ್ಕೆ ಆಗ್ತದ? ವಾಟ್ ಪ್ರಾಕ್ಟಿಕಲ್ ಅದನ್ನು ನಾವು ಅದು ನೋಡುವ. ನಾನು ಮತ್ತೆ ಹೇಳ್ತೇನೆ, ಲೆಟ್ ಅಸ್ ನಾಟ್ ಫೈಟ್ ಬಿಟ್ವೀನ್ ಈಚ್ ಅದರ್, ಲೆಟ್ ಅಸ್ ಫೈಟ್ ಫಾರ್ ದ ಕಾಸ್. ವಾಟ್ ಇಸ್ ದ ಕಾಸ್? ಸದನ ಗೌರವ ಉಳಿಬೇಕು, ನಮ್ಮ ರಾಜ್ಯಪಾಲ ಗೌರವ ಇರಬೇಕು, ನಿಮ್ಮೆಲ್ಲರ ಗೌರವ ಉಳಿಬೇಕು. ಅದಕ್ಕೆ ಏನ್ ಬೇಕಂದ್ರೆ ಜಂಟಿಯಾಗಿ ನಾವು ಚರ್ಚೆ ಮಾಡುವ. ವಿಲ್ ಸಿ ಆನ್ ದಟ್, ಡೋಂಟ್ ವರಿ. ಅಲ್ಲ, ಯಾರ ಎಲ್ಲ ರೋಗಕ್ಕೆ ಮದ್ದಿದೆ, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ, ಡೋಂಟ್ ವರಿ. ಬೇಡ ಪ್ಲೀಸ್, ಚರ್ಚೆ ಬೇಡ ಪ್ಲೀಸ್. ನಾನು ಹೇಳ್ದೆ ಬಾಲಕೃಷ್ಣ ಅವರೇ, ನಾನು ಹೇಳ್ದೆ ಬಾಲಕೃಷ್ಣ ಹೇಳಿ ಪ್ಲೀಸ್, ನಾನು ಹೇಳ್ದೆ ಕೇಳಿ ಬೇಡ. ಅದಕ್ಕೆ ನಾನು ಮತ್ತೆ ಹೇಳ್ದೆ ಕರೆದು ಮಾತಾಡ್ತೇನೆ. ಇಲ್ಲ, ಅವರು ಹೇಳ್ತಾರೆ ನಮ್ಮ ರಾಜ್ಯಪಾಲರು ಅಂತಾರೆ, ಅಂದ್ರೆ ರಾಜ್ಯಪಾಲರು ನಮಗೂ ಇಲ್ವಾ? ಬಾಲಕೃಷ್ಣ ಚರ್ಚೆ ಮಾಡ್ತಾರೆ. ವಿಧಾನ ಪರಿಷತ್ನಲ್ಲೂ ಕೂಡ ಗಲಾಟೆ ಜೋರಾಗಿರುವಂತದ್ದು. ನೀವು ಕೊಟ್ಟದ್ದನ್ನ ಸವಿಸ್ತಾರವಾದಂಥ ರೀತಿಯಿಂದ ಚರ್ಚೆ ಮಾಡಿ ಯಾರಿಗೆ ಏನು ಸರಿ ತಪ್ಪು ಅನ್ನೋದನ್ನೆಲ್ಲ ಚರ್ಚೆ ಮಾಡಲಿಕ್ಕೆ ನನಗೆ ಸಮಯ ಬೇಕಾಗಿತ್ತು. ನಿಮಗೆ ನಾನು ತೀರ್ಮಾನವನ್ನು ಹೇಳತ್ನಂತೀನಿ. ಮತ್ತು ನೀವು ಸದನವನ್ನು ನಡೆಸಬಾರ್ದು ಅನ್ನೋಂಥ ನಿಮ್ಮ ಮನಸ್ಸಿನಲ್ಲಿದ್ದರೆ ಮತ್ತು ಈ ರೀತಿ ಒಂದು ನಿಮಿಷ ಮಾತಾಡಿ ನಿಮಗೂ ಕೊಟ್ಟಿನಿ, ಅವ್ರಿಗೂ ಕೊಟ್ಟಿನಿ, ನೀವು ಹೇಳ್ತೀನಿ ಲೆಟರ್ ಓದಿನಿ, ಇಬ್ಬರು ಲೆಟರ್ ಓದಿನಿ, ರೆಕಾರ್ಡ್ ಹೋಗಿದೆ, ನಾನು ಟೈಮ್ ಕೊಡುತ್ತೀನಿ, ನಾನು ತೀರ್ಮಾನವನ್ನು ಹೇಳತ್ನಂತೀನಿ. ಇಷ್ಟೆಲ್ಲ ಮಾಡಿದ್ರು ಸಹಿತ ನೀವು ಮತ್ತೆ ಪದೇ ಅದನ್ನು ಮಾತಾಡಿದ್ರೆ ಸದನವನ್ನು ಹೆಂಗೆ ನಡೆಸ್ಬೇಕು ನೀವು ಹೇಳಿ, ನೀವು ಹೆಂಗೆ ತೀರ್ಮಾನ ಮಾಡ್ತೀವಿ ಅದರಂತೆ ಮಾಡೋಣ. ಈಗ